ಕಳೆದ ಒಂದು ದಶಕದಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾ ಉತ್ತುಂಗದಲ್ಲಿ ಇತ್ತು. ಆದ್ರೀಗ ಕಳೆದ 9 ತಿಂಗಳ ಅವಧಿಗಳಲ್ಲಿ ಎಲ್ಲ ಕೂಡ ಕಂಪ್ಲೀಟ್ ಉಲ್ಟಾಪಲ್ಟಾ ಆಗಿದೆ. ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಯನ್ನು ಆರಂಭ ಮಾಡಿರುವಂತಹ ಭಾರತಕ್ಕೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಲ್ಲದಂತ ಮೊದಲ ಟೆಸ್ಟ್ ಸೀರೀಸ್ ಇದು. ಹಾಗೆ ಇಂಗ್ಲೆಂಡ್ ವಿರುದ್ಧ ಅತ್ಯಧಿಕ ವಿಕೆಟ್ಗಳನ್ನ ಬೇಟೆಯಾಡಿರುವಂತ ಅಶ್ವಿನ್ ಅವರ ಅನುಪಸ್ಥಿತಿ ಕೂಡ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ. ಭಾರತದ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ವಿಭಾಗವನ್ನ ಸಪ್ಪೆಯಾಗುವಂತೆ ಮಾಡಿದೆ. ಚೊಚ್ಚಲ ನಾಯಕತ್ವವನ್ನು ಹೊತ್ತಿರುವಂತ 25 ವರ್ಷದ ಶುಭ್ಮನ್ ಗಿಲ್ ಮೊದಲ ಅಗ್ನಿ ಪರೀಕ್ಷೆಯಲ್ಲೇ ಫೇಲ್ಯೂರ್ ಆಗಿದ್ದಾರೆ. ಇದೀಗ ಮುಂದಿನ ಪಂದ್ಯಗಳಲ್ಲಿ ಕಮ್ಬ್ಯಾಕ್ ಮಾಡಲೇಬೇಕಿದೆ. ಸೊ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮುಂದಿನ ಪಂದ್ಯ ಯಾವಾಗ, ಎಲ್ಲಿ, ಪ್ಲೇಯಿಂಗ್ 11 ನಲ್ಲಿ ಚೇಂಜಸ್ ಆಗುತ್ತಾ, ಈ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಮೊದಲ ಪಂದ್ಯದಲ್ಲಿ 5 ಶತಕ ಬಾರಿಸಿ ಕೂಡ ಸೋತಿರುವಂತಹ ಟೀಂ ಇಂಡಿಯಾ ನೆಕ್ಸ್ಟ್ ಮ್ಯಾಚ್ಗೆ ಬೌನ್ಸ್ ಬ್ಯಾಕ್ ಮಾಡಲೇಬೇಕಿದೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬಾಸ್ಟನ್ ನಲ್ಲಿ ನಡೆಯಲಿರುವಂತಹ 2ನೇ ಪಂದ್ಯದಲ್ಲಿ ಆಂಗ್ಲರನ್ನ ಕಟ್ಟಿ ಹಾಕೋಕೆ ರಣತಂತ್ರಗಳನ್ನೇ ರೆಡಿ ಮಾಡ್ಕೊಳ್ಬೇಕು. ಆಂಗ್ಲರ ಬಾಸ್ಬಾಲ್ ಚಕ್ರವ್ಯೂಹವನ್ನ ಭೇದಿಸೋಕೆ 1 ವಾರಕ್ಕೂ ಹೆಚ್ಚು ಟೈಮ್ ಇದೆ. ಸೊ ಈ ಗ್ಯಾಪ್ ಅಲ್ಲಿ ಭಾರತ ತಂಡ ಆಲ್ರೌಂಡ್ ಪ್ರದರ್ಶನಕ್ಕೆ ರೆಡಿ ಆಗಬೇಕು. ಯಾಕಂದ್ರೆ ಮುಂದಿನ ಪಂದ್ಯದಲ್ಲಿ ಟೀಂ ಇಂಡಿಯಾದ ಬೌಲಿಂಗ್ ಬ್ರಹ್ಮಾಸ್ತ್ರ ಜಸ್ಪ್ರೀತ್ ಬುಮ್ರಾ ಕೂಡ ಗೈರಾಗುವಂತಹ ಸಾಧ್ಯತೆ ಇದೆ. ಜುಲೈ 2ರಿಂದ ಭಾರತ ಮತ್ತು ಇಂಗ್ಲೆಂಡ್ ನಡುವೆ 2ನೇ ಪಂದ್ಯ. 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಸದ್ಯ 1 ಪಂದ್ಯ ಮುಗಿದಿದ್ದು 2ನೇ ಪಂದ್ಯಕ್ಕೆ 1 ವಾರ ಗ್ಯಾಪ್ ಸಿಗುತ್ತೆ. ಭಾರತ ವರ್ಸಸ್ ಇಂಗ್ಲೆಂಡ್ ನಡುವಿನ 2ನೇ ಟೆಸ್ಟ್ ಪಂದ್ಯ ಜುಲೈ 2ರಿಂದ ಆರಂಭವಾಗಲಿದ್ದು ಜುಲೈ 6ರವರೆಗೆ ನಡೆಯಲಿದೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬಾಸ್ಟನ್ ಕ್ರಿಕೆಟ್ ಮೈದಾನದಲ್ಲಿ ಈ ಹಣಾಹಣಿ ನಡೆಯಲಿದೆ. ಆಸ್ ಯೂಶುವಲ್ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30ಕ್ಕೆ ಪಂದ್ಯ ಸ್ಟಾರ್ಟ್ ಆಗಲಿದೆ. 2ನೇ ಟೆಸ್ಟ್ ಪಂದ್ಯಕ್ಕಿಲ್ಲ ಜಸ್ಪ್ರೀತ್ ಬುಮ್ರಾ. ಹೆಡಿಂಗ್ಲಿಯಲ್ಲಿ ನಡೆದಂತಹ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ 5 ವಿಕೆಟ್ಗಳಿಂದ ಸೋಲನ್ನ ಕಂಡಿದೆ. ಆದರೆ ಪಂದ್ಯದ ಆರಂಭಕ್ಕೂ ಮುನ್ನವೇ ಯಾರ್ಕರ್ ಸ್ಪೆಷಲಿಸ್ಟ್ ಜಸ್ಪ್ರೀತ್ ಬುಮ್ರಾ ಅವರನ್ನ ಒಟ್ಟಾರೆಯಾಗಿ ಈ ಸೀರೀಸ್ನಲ್ಲಿ 3 ಪಂದ್ಯಗಳಿಗಷ್ಟೇ ಕಣಕ್ಕಿಳಿಸಬೇಕು ಅಂತ ಬಿಸಿಸಿಐ ಆಡಳಿತ ಮಂಡಳಿ ಮೊದಲೇ ಸೂಚನೆ ಕೊಟ್ಟಿದೆ. ಮೊದಲ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ಬುಮ್ರಾ 5 ವಿಕೆಟ್ಗಳನ್ನ ಕಬಳಿಸಿದ್ರು. ಆದ್ರೆ 2ನೇ ಇನ್ನಿಂಗ್ಸ್ ನಲ್ಲಿ ಯಾವುದೇ ವಿಕೆಟ್ ಅನ್ನ ತೆಗೆಯೋಕೆ ಸಾಧ್ಯವಾಗಲಿಲ್ಲ. ಇದೀಗ ಬುಮ್ರಾ ಸರಣಿಯ ಮುಂದಿನ ಪಂದ್ಯದಲ್ಲಿ ಆಡೋದೇ ಡೌಟ್ ಇದೆ. ಇನ್ನು ಉಳಿದಿರುವಂತಹ 4 ಪಂದ್ಯಗಳ ಪೈಕಿ ಕೇವಲ 2 ಮ್ಯಾಚ್ಗಳಲ್ಲಿ ಮಾತ್ರ ಕಾಣಿಸಿಕೊಳ್ತಾರೆ ಅಂತ ಟೀಂ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ಕೂಡ ಸ್ಪಷ್ಟಪಡಿಸಿದ್ದಾರೆ. ಪದೇ ಪದೇ ಇಂಜುರಿಗೆ ತುತ್ತಾಗುವ ಬುಮ್ರಾರನ್ನ ಟೀಂ ಇಂಡಿಯಾದಲ್ಲಿ ಆಡಿಸೋದ್ರ ಜೊತೆಗೆ ಅವರಿಗೆ ರೆಸ್ಟ್ ಕೂಡ ಜಾಸ್ತಿ ಕೊಡಬೇಕಾಗುತ್ತೆ. ಜಸ್ಪ್ರೀತ್ ಬುಮ್ರಾ ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ಕೊನೆ ಪಂದ್ಯದ ವೇಳೆ ಬೆನ್ನು ನೋವಿನ ಸಮಸ್ಯೆಗೆ ತುತ್ತಾಗಿದ್ರು. ಒಂದು ವೇಳೆ ಬುಮ್ರಾ ಅವರನ್ನ ಈಗಿನ ಎಲ್ಲಾ ಪಂದ್ಯಗಳಲ್ಲಿ ಕಣಕ್ಕಿಳಿಸಿದ್ರೆ ಮತ್ತೆ ನೋವಿನ ಸಮಸ್ಯೆಗೆ ಸಿಲುಕ್ತಾರೆ. ಅದು ಅವರ ಟೆಸ್ಟ್ ವೃತ್ತಿ ಜೀವನದ ಗಂಭೀರ ಪರಿಣಾಮವನ್ನು ಬೀರಬಹುದು. ಇದನ್ನ ತಪ್ಪಿಸೋಕೆ ಅಂತಲೇ ಇಂಗ್ಲೆಂಡ್ ವಿರುದ್ಧದ ಸರಣಿಯ ನಡುವೆ ಜಸ್ಪ್ರೀತ್ ಬುಮ್ರಾಗೆ ವಿಶ್ರಾಂತಿ ನೀಡಲಾಗ್ತಾ ಇದೆ. ಆದ್ರೆ ಎಡ್ಜ್ಬಾಸ್ಟನ್ ಪಂದ್ಯಕ್ಕೆ ಇನ್ನೂ 1 ವಾರ ಟೈಮ್ ಇರೋದ್ರಿಂದ ಅವರಿಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋಕೆ ಹಾಗೆ ಚೇತರಿಸಿಕೊಳ್ಳೋಕೆ ಟೈಮ್ ಸಿಗುತ್ತೆ. ಹೀಗಾಗಿ ಮುಂದಿನ ಪಂದ್ಯದಲ್ಲಿ ಅವಕಾಶ ಕೊಡ್ತಾರಾ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಬುಮ್ರಾ ಹೊರಗುಳಿದ್ರೆ ಯಾರಿಗೆ ಚಾನ್ಸ್? ಟೀಂ ಇಂಡಿಯಾದ ಸಾಕಷ್ಟು ಅಭಿಮಾನಿಗಳನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಇದು. ಜಸ್ಪ್ರೀತ್ ಬುಮ್ರಾ ಟೀಂ ಇಂಡಿಯಾದಿಂದ ಹೊರಗುಳಿದ್ರೆ ಯಾರಿಗೆ ಚಾನ್ಸ್ ಕೊಡ್ತಾರೆ ಅನ್ನೋದು. ಸದ್ಯ ಈ ಪ್ರಶ್ನೆಗೆ ಹರ್ಷಿತ್ ರಾಣಾ ಅಥವಾ ಹರ್ಷದೀಪ್ ಸಿಂಗ್ ಸ್ಥಾನ ಪಡೆಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಭಾರತ ತಂಡದಲ್ಲಿರೋದು 6 ವೇಗಿಗಳು. ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ, ಆಕಾಶ್ ದೀಪ್, ಹರ್ಷಿತ್ ರಾಣಾ ಹಾಗೆ ಹರ್ಷದೀಪ್ ಸಿಂಗ್. ಇವರಲ್ಲಿ ಬುಮ್ರಾ, ಸಿರಾಜ್ ಹಾಗೆ ಪ್ರಸಿದ್ಧ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಕಣಕ್ಕಿಳಿದಿದ್ದಾರೆ. ಹೀಗಾಗಿ ಬುಮ್ರಾ ಹೊರಗುಳಿದಿದ್ರೆ ಉಳಿದ 3ರಿಂದ ಒಬ್ಬರನ್ನ ಆಯ್ಕೆ ಮಾಡಬೇಕಾಗುತ್ತೆ. ಅದರಂತೆ ಹರ್ಷದೀಪ್ ಸಿಂಗ್ ಅಥವಾ ಹರ್ಷಿತ್ ರಾಣಾಗೆ ಅವಕಾಶ ನೀಡುವಂತ ಸಾಧ್ಯತೆ ಜಾಸ್ತಿ ಇದೆ. ಈಗಾಗಲೇ ಫಸ್ಟ್ ಮ್ಯಾಚ್ ಅಲ್ಲೇ ಸೋತಿರುವಂತಹ ಭಾರತ ತಂಡದಲ್ಲಿ ಮುಂದಿನ ಪಂದ್ಯಕ್ಕೆ ಕೆಲ ಬದಲಾವಣೆಗಳು ಆಗುವುದು ಕೂಡ ಗ್ಯಾರಂಟಿ ಆಗಿದೆ. ಪ್ಲೇಯಿಂಗ್ 11 ನಿಂದ ಶಾರ್ದೂಲ್ ಠಾಕೂರ್ ಔಟ್. ಬರ್ಮಿಂಗ್ಹ್ಯಾಮ್ ನಲ್ಲಿ ನಡೆಯಲಿರುವಂತಹ 2ನೇ ಟೆಸ್ಟ್ ಪಂದ್ಯಕ್ಕೆ ಪ್ಲೇಯಿಂಗ್ 11 ನಲ್ಲಿ ಕೆಲ ಬದಲಾವಣೆಗಳು ಆಗೋದಂತೂ ಪಕ್ಕಾ ಇದೆ. ಆಲ್ರೌಂಡರ್ ಶಾರ್ದೂಲ್ ಠಾಕೂರ್ ಅವರನ್ನ ಕೈ ಬಿಡುವಂತ ಸಾಧ್ಯತೆ ಇದೆ. ತುಂಬಾ ಕ್ರೂಷಿಯಲ್ ಟೈಮ್ ನಲ್ಲೇ ಬ್ಯಾಟಿಂಗ್ ನಲ್ಲಿ ಇವರು ಫೇಲ್ಯೂರ್ ಆಗಿದ್ರು. ಒಂದ್ ವೇಳೆ ಭಾರತ ತಂಡದ ಆಯ್ಕೆ ಮಂಡಳಿ ಮತ್ತೊಬ್ಬ ಆಲ್ರೌಂಡರ್ ಅನ್ನ ಆಯ್ಕೆ ಮಾಡಿದ್ರೆ 2ನೇ ಟೆಸ್ಟ್ ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ 11 ನಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರೇ ಬದಲಿ ಆಟಗಾರನಾಗುವಂತ ಸಾಧ್ಯತೆ ಇದೆ. ಆದಾಗ್ಯೂ ಕೂಡ ಪಿಚ್ ಪರಿಸ್ಥಿತಿಗಳನ್ನು ಅವಲಂಬಿಸಿದ್ರೆ ಭಾರತ ಶಾರ್ದೂಲ್ ಠಾಕೂರ್ ಬದಲಿಗೆ ಹೆಚ್ಚುವರಿ ವೇಗಿ ಅಥವಾ ಸ್ಪಿನ್ನರ್ ಅನ್ನ ಆಯ್ಕೆ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಅಲ್ಲದೆ ಶುಭ್ಮನ್ ಗಿಲ್ ನೇತೃತ್ವದ ತಂಡ ಲೀಡ್ಸ್ ನಲ್ಲಿ 20 ವಿಕೆಟ್ಗಳನ್ನ ಪಡೆಯುವಲ್ಲೂ ಕೂಡ ಫೇಲ್ಯೂರ್ ಆಗಿದೆ. ಭಾರತವು ವೇಗಿಯೊಂದಿಗೆ ಪಂದ್ಯ ಆಡೋಕೆ ನಿರ್ಧಾರ ಮಾಡಿದ್ರೆ ಎಡಗೈ ಸೀಮರಾಗಿರುವಂತ ಹರ್ಷದೀಪ್ ಸಿಂಗ್ ಸೇರ್ಪಡೆಯಾಗಬಹುದು. ಸೊ ಉಳಿದಂತೆ ಈಗಿರೋ ತಂಡವೇ ಕಂಟಿನ್ಯೂ ಆಗುತ್ತೆ. ಅಂದ್ರೆ ಬ್ಯಾಟಿಂಗ್ ನಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಯಶಸ್ವಿ ಜೈಸ್ವಾಲ್, ಕೆಎಲ್ ರಾಹುಲ್,
ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್, ರಿಷಬ್ ಪಂತ್, ಕರುಣ್ ನಾಯರ್ ಇರ್ತಾರೆ. ಇನ್ನು ಆಲ್ರೌಂಡರ್ ಕೋಟಾದಲ್ಲಿ ರವೀಂದ್ರ ಜಡೇಜಾ ಬರ್ತಾರೆ. ಆದರೆ ಶಾರ್ದೂಲ್ ಠಾಕೂರ್ ಬದಲಿಗೆ ನಿತೀಶ್ ಕುಮಾರ್ ರೆಡ್ಡಿ ಅವರನ್ನ ಕಣಕ್ಕಿಳಿಸಬಹುದು. ಉಳಿದಂತೆ ಜಸ್ಪ್ರೀತ್ ಬುಮ್ರಾ ವಿಶ್ರಾಂತಿಯನ್ನ ಪಡೆಯೋಕೆ ಇಚ್ಛೆ ಪಟ್ರೆ ಅವರ ಬದಲಿಗೆ ಹರ್ಷದೀಪ್ ಸಿಂಗ್ಗೆ ಚಾನ್ಸ್ ಕೊಡಬಹುದು. ಉಳಿದಂತೆ ಮೊಹಮ್ಮದ್ ಸಿರಾಜ್ ಹಾಗೆ ಪ್ರಸಿದ್ಧ ಕೃಷ್ಣ ಕಂಟಿನ್ಯೂ ಆಗ್ತಾರೆ. ಒಟ್ಟಾರೆ ಗೇಮ್ ಅಂದ್ಮೇಲೆ ಸೋಲು ಗೆಲುವು ಇದ್ದದ್ದೇ. ಆದ್ರೆ ಮೊದಲ ಪಂದ್ಯದಲ್ಲಿ ಆಗಿರುವಂತಹ ಮಿಸ್ಟೇಕ್ಸ್ ನ ತಿದ್ದುಕೊಂಡು ಎರಡನೇ ಪಂದ್ಯದಲ್ಲಿ ಕಣಕ್ಕಿಳಿಯಬೇಕು ಅಷ್ಟೇ. ನಮಸ್ಕಾರ.